ನೋಡು, ಮೊದಲು ಅದು ರೀ ಅನ್ನೋದು ಬಿಡು. ನನಗೆ ಅಂತ ಒಂದು ಹೆಸರಿದೆ. ಅಯ್ಯೋಯ್ಯೋ, ಶಾಂತಂ ಪಾಪಂ. ಗಂಡನ ಹಾಗೆಲ್ಲ ಹೆಸರಿಟ್ಟು ಕರಿಬಾರ್ದು ರೀ. ಕರೆದ್ರೆ ಗಂಡಂಗೆ ಶ್ರೇಯಸ್ ಆಗಲ್ಲ ರೀ. ಸ್ಟಾಪ್ ಇಟ್. ನಾನು ನಿನ್ನ ಗಂಡನೂ ಅಲ್ಲ, ನೀನು ನನ್ನ ಹೆಂಡ್ತಿನೂ ಅಲ್ಲ. ಅದೆಲ್ಲ ಮುಗ್ದೋದ್ ಕತೆ, ಗೊತ್ತಾಯ್ತಾ? ಇದು ಮಾಮೂಲಿ ಕತೆ ಅಲ್ಲ ರೀ ಮುಗ್ದೋಗಕ್ಕೆ. ಗಂಧದ ಗುಡಿ, SP ಸಾಂಗ್ಲಿಯಾನ, KGF 2 ತರ ಮುಂದೆ ಹೋಗ್ತಾನೇ ಇರುತ್ತೆ. ಸುಮ್ಮನೆ ಮಲ್ಕೋತೀವಲ್ವ? ಹಾಡು ಹೇಳಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಏನೋ ನನ್ ಗಂಡಂಗೋಸ್ಕರ ಲಾಲಿ ಹಾಡೋಣ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀರಾ. ನಿನ್ ಲಾಲಿನ ಹೊರಗಡೆ ಹೋಗಿ ಹಾಡ್ಕೋಗು, ನನಗ್ ಬೇಕಾಗಿಲ್ಲ. ಇನ್ನೊಂದ್ಸತಿ ಹಾಡಿದ್ರೆ ನೀವು ಜಾಯ್ನ್ ಆಗ್ತೀರಾ? ಬನ್ನಿ, ಒಳ್ಳೆ ಐಡಿಯಾ. ಇಬ್ರು ಸೇರಿ ಡ್ಯೂಯೆಟ್ ಹಾಡೋಣ. ನನ್ನ ತಲೆ ಕೆಡಿಸ್ಬೇಡ. ಓ, ನೀವ್ ಮಾತ್ರ ನನ್ನ ತಲೆ ಕೆಡಿಸ್ಬೋದಾ? ಏನು ಗೊತ್ತಿಲ್ದೇ ಇರೋ ಮುಗ್ದು ಬಾಲಕಿ ನಾನು. ನನ್ ಮನ್ಸಲ್ಲಿ ಪ್ರೀತಿ ಹುಡ್ಸಿ ನನ್ ಕನ್ಸಲ್ ಬಂದು ನನ್ ತಲೆ ಕೆಡ್ಸಿದಿರ ತಾನೆ? ಹೇಳಿ, ಇದು ನ್ಯಾಯ ಅಲ್ವಾ? ನೋಡು, ಇದೀನಿ. ಆಯ್ತು, ಬಿಡ್ತೀನಿ. ಆದ್ರೆ ಒಂದ್ ಕಂಡೀಷನ್. ನನ್ಗೆ ಪ್ರೀತಿಯಿಂದ ಗುಡ್ ನೈಟ್ ಅಂತ ಹೇಳ್ಬೇಕು. ವಾಟ್? ಚಾನ್ಸೇ ಇಲ್ಲ. ಹಾಗಿದ್ರೆ ಇನ್ನೊಂದ್ಸತಿ ಜೋರಾಗಿ ಹಾಡು ಹೇಳ್ಬಿಡ್ತೀನಿ. ಆಗ ಅಜ್ಜಿ ಬರ್ತಾರೆ. ಫುಲ್ ಸೀನ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಏನ್ ಮಾಡ್ತೀರಾ? ಯೋಚನೆ ಮಾಡಿ. ಆಗಲ್ಲ. ನಾನು ನಿಜವಾಗ್ಲೂ ಅಜ್ಜಿನ ಕೂಗ್ಬಿಡ್ತೀನಿ. ಅಜ್ಜಿ, ಮತ್ ಹೇಳಿ. ಹಾಗಾದ್ರೆ ಏನೇನ್ ಪ್ಲಾನ್ ಮಾಡಿದ್ಯಾ ಹೇಳ? ಅಜ್ಜಿ, ನಮ್ ಬಾಸ್ ಯಾವುದೇ ಕೋಪನಾಗ್ಲಿ ಆದಷ್ಟು ಬೇಗ ಮರೀತಾರೆ. ಅವ್ರೊಂಥರ ಮಗು ಹಾಗೆ. ಏಯ್, ಅವನು ನನಗ್ ಮಾತ್ರ ಮಗು, ನೆನ್ಪಿಟ್ಕೋ. ಅಯ್ಯೋ ಅಜ್ಜಿ, ಬಾಸ್ ಮನ್ಸನ್ನು ಬದಲಾಯಿಸಬೇಕು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ನಾನಿದ್ರೆ ನೀವು ಒಳ್ಳೆ ಗ್ರಾಮರ್ ಟೀಚರ್ ತರ ವ್ಯಾಕರಣ ಕರೆಕ್ಟ್ ಮಾಡಿಸ್ತಿದ್ದೀರಲ್ಲ. ನಾನು ಹೇಳೋ ಸ್ವಲ್ಪ ಕೇಳಿ. ಹೌದಾ? ಹಾಗಿದ್ರೆ ಹೇಳು. ನೋಡಜ್ಜಿ, ಬಾಸ್ ಒಂಥರ ಮಗು, ನಿಮ್ಗೆ ಮಗ, ನಮ್ಗೆ ಬಾಸ್. ಆದ್ರೂ ಮನ್ಸಲ್ಲಿ ಮಗು, ಆಯ್ತಾ? ಆದ್ರೆ ನಮ್ ಬಾಸ್ ತಮ್ಮ ಮನೆ ಮರ್ಯಾದೆ ವಿಷಯಕ್ಕೆ ಬಂದ್ರೆ ಕೋಪನ ಸುಲಭವಾಗಿ ಮರೆಯೋದೇ ಇಲ್ಲ. ಆದ್ರೆ ಈ ತಪ್ಪು ಲೀಲಾ ಮೇಡಮ್ ಮಾಡಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಸಿಗ್ಬಹುದು ಅನ್ನೋದು ನನ್ನ ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯ. ಅಂದ್ರೆ ಲೀಲಾ ಏನ್ ತಪ್ಪು ಮಾಡಿದ್ರು ನಡೆಯತ್ತೆ ಅಂತಾನಾ? ನಮ್ ಬಾಸ್ ಪ್ರಕಾರ ತಪ್ಪು ಯಾರು ಮಾಡಿದ್ರು ತಪ್ಪೆ. ಆದ್ರೆ ಲೀಲಾ ಮೇಡಮ್ ಈ ಮಟ್ಟಕ್ಕೆ ಕೆಲಸ ಮಾಡಬಹುದು ಅನ್ನೋ ಡೌಟು ನಮ್ ಬಾಸ್ ಮನ್ಸಲ್ಲಿ ಅಗ್ನಿ ಮೂಲೆಯಲ್ಲೂ ವಾಯು ಮೂಲೆಯಲ್ಲೂ ಇದ್ದೇ ಇರುತ್ತೆ. ಅದು ನಿಜಾನೇ. ನನಗೆ ಆ ಅನುಮಾನ ಬಂದಿತ್ತು, ಇನ್ನು ಅವನಿಗೆ ಬರೋದಿಲ್ವಾ? ಸರಿ, ಹೇಳು ಮುಂದೆ ಹೇಳು. ಈಗ ನಮ್ ಮುಂದಿರೋ ಕೆಲಸ, ಬಾಸ್ ತಾನು ತಾಳಿ ಕಿತ್ತು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟ್ ಫೀಲ್ ಅವ್ರಿಗೆ ಬರೆಸಬೇಕು. ಇದಕ್ಕೆ ಏನೇನೆಲ್ಲ ಪ್ಲಾನ್ ಬೇಕು ನಾನು ಮಾಡಿದ್ದೀನಿ, ಅದ್ರ ಪ್ರಕಾರನೇ ಹೋಗ್ಬೇಕಜ್ಜಿ. ಇದರಲ್ಲಿ ನಿಮ್ ಪಾತ್ರನೂ ತುಂಬಾ ಮುಖ್ಯ ಆಗುತ್ತೆ. ಮಗ ಸೊಸೆ ಒಂದಾಗ್ಬೇಕು ಅಂದ್ರೆ ಏಕಪಾತ್ರ, ದ್ವಿಪಾತ್ರ, ತ್ರಿಪಾತ್ರ ಏನ್ ಬೇಕಾದ್ರೂ ಮಾಡ್ತೀನಿ. ಪ್ಲಾನ್ ಏನ್ ಹೇಳು? ಅಜ್ಜಿ, ಇಲ್ಲಿ ಗೋಡೆಗಳಿಗೂ ಕಿವಿ ಇದೆ, ಒಂದ್ ನಿಮಿಷ. ವಿಶ್ವರೂಪ, ನೀ ಇಷ್ಟ ಹೇಳಿದ್ಯಲ್ಲ ಅಷ್ಟ್ ಸಾಕು. ನೋಡ್ತಾ ಇರು, ಈ ಮುದುಕಿ ಹೇಗ್ ಬಾಣಗಳು ಬಿಡ್ತಾ ಇರ್ತಾಳೆ ಅಂತ. ಇದು ನಿನ್ಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ನೀನ್ ಮಾಡೋ ಎಡವಟ್ಟುಗಳನ್ನ ದ್ವೇಷಿಸಬಹುದೇ ಹೊರತು ನಿನ್ನನ್ನು ದ್ವೇಷಿಸಕ್ಕೆ ಆ ದೇವರಿಂದಾನೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನ್ ಅಂತ ಕೂಸು. ಇದನ್ನ ದೇವರೇ ರಾಮ್ಗೂ ಅರ್ಥ ಮಾಡಿಸ್ತಾನೆ. ಆ ಕಾಲ ಬಂದೇ ಬರುತ್ತೆ. ನೀನ್ ಆರಾಮವಾಗಿರು. ಏನು ತೊಂದರೆ ಇಲ್ಲ ಬೀಗ್ರೆ. ಅದೇ ಅಲ್ವಮ್ಮ ನಮಗೂ ಬೇಕಾಗಿರೋದು. ಅಷ್ಟೇ ಅಲ್ಲ, ನಮ್ ಲೀಲಾ ವಯಸ್ಸಲ್ಲಿ ಚಿಕ್ಕವಳಾದ್ರೂ ಒಳ್ಳೆ ಅನುಭವಿ ಗೃಹಿಣಿ ಹಾಗೆ ಎಲ್ಲಾನು ತನ್ನ ಕಂಟ್ರೋಲಿಗೆ ತಗೋತಾ ಇದ್ದಾಳೆ. ಅಕ್ಕ, ಒಂದ್ ಕಾಲದಲ್ಲಿ ಒಂದಾದ್ಮೇಲೆ ಒಂದು ಸಕ್ಸಸ್ ಕಾಣ್ತಿದ್ರಿ. ಆದ್ರೆ ಈಗ
ಆ ಲೀಲಾ ತವರ್ ಮನೆಯಿಂದ ವಾಪಸ್ ಬಂದ್ಮೇಲೆ ನಿಮಗ್ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರು. ನೋಡಿ ಬೀಗ್ರೆ, ನನ್ನ ಮಗಳು ಎಲ್ಲರನ್ನೂ ಕಂಟ್ರೋಲ್ ತಗೋಬೇಕು ಅಂತ ನಾನು ಆಸೆ ಪಡಲ್ಲ. ಆದರೆ ಅವಳು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು. ಆ ಸಂತೋಷಕ್ಕೆ ನನ್ನ ಮಗಳು ಲೀಲಾ ಕಾರಣ ಆಗಿರ್ಬೇಕು ಅಂತ. ಆಗತ್ತೆ ಬಿಗ್ರೆ. ದೇವ್ರ ಕಣ್ಬಿಡೋವರ್ಗೂ ಕತ್ಲಿರುತ್ತೆ. ಒಂದ್ಸತಿ ಕಣ್ಬಿಟ್ರೆ ಅನ್ಕೊಂಡಿದ್ದೆಲ್ಲ ಕ್ಷಣದಲ್ಲೇ ಆಗ್ಬಿಡುತ್ತೆ. ಸಾಧ್ಯನೇ ಇಲ್ಲ ಅಕ್ಕ. ಏಜಿ ನಿಮ್ಮನ್ನ ಹೊಗಳಿದ್ರು ಆ ಅಪ್ರಿಸಿಯೇಷನ್ ನಿಮ್ ಕೈಲಿ ತಗೊಳಕ್ ಆಗ್ತಿಲ್ಲ. ಹೀಗೆ ಹೋದ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ. ಏಜಿಗೆ ಲೀಲಾ ಮೇಲಿರೋ ಕೋಪ ನಿಮ್ಮೇಲೆ ತಿರುಗಿದ್ರೆ ಅಷ್ಟೇ ನಿಮ್ ಕತೆ. ಕೆಟ್ಟ ದೃಷ್ಟಿಗಳೆಲ್ಲ ಲೀಲಾ ಜೀವನದಿಂದ ಹೋಗಾಯ್ತು ಬೀಗ್ರೆ. ಇನ್ನೇನಿದ್ರು ಜಯನೇ. ಎಲ್ಲ ನಿಮ್ಮ ಬಾಯಿ ಹರಕೆಮ್ಮ, ಹಾಗೆ ಆಗಲಿ. ಸರಿಪ. ಹಾ, ಲೀಲಾ ಈ ಮನೆಗೆ ಯಜಮಾನಿ ಆಗ್ತಾಳೆ. ನೀವು ಅವಳು ಚಾಕ್ರಿ ಮಾಡ್ಕೊಂಡು ಇರ್ಬೇಕಾಗಿರತ್ತೆ ಅಷ್ಟೇ. ನೆನ್ಪಿಟ್ಕೊಳ್ಳಿ. ಇದೇನಕ್ಕ ಹೇಳು, ಎಂಜಲ್ ತಟ್ಟೆಲ್ ತಿಂತಿದ್ದಾಳೆ. ಚಿಚಿ, ಎಲ್ಲೋಗುತ್ತೆ ತಿರ್ಪೆ ಬುದ್ಧಿ. ತಿರುಪೆ ಬುದ್ಧಿ ಅಲ್ಲ ಅಕ್ಕ, ಎಂಜ್ಲು ಬುದ್ಧಿ. ಹೆಲೋ ಮೈ ಡಿಯರ್ ಆಂಟೀಸ್, ಇದು ತಿರುಪೆ ಬುದ್ಧಿನೂ ಅಲ್ಲ, ಎಂಜಿಲ್ ಬುದ್ಧಿನೂ ಅಲ್ಲ. ಭಾರತೀಯ ನಾರಿ, ಅದ್ರಲ್ಲೂ ನಮ್ ಕನ್ನಡದ ಗೃಹಿಣಿಯಾಗಿ ಅವ್ ಗಂಡ ಬಿಟ್ಟಿದ್ದ ಎಂಜಿಲ್ ಪ್ಲೇಟಲ್ಲಿ ಊಟ ಮಾಡಿದ್ರೆ ಮುತ್ತೈದೆ ಭಾಗ್ಯ ಸಿಗುತ್ತಂತೆ. ಅದು ನಂಬಿಕೆ. ಬೇಕಿದ್ರೆ ನಮ್ ರವಿಚಂದ್ರನ್ ಅವ್ರದ್ದು ರಾಮಾಚಾರಿ ಸಿನಿಮಾ ನೋಡಿ, ಅದ್ರಲ್ಲಿ ಮಾಲಾಶ್ರೀ ಅವರು ರಾಮಾಚಾರಿ ತಟ್ಟೆಯಲ್ಲೇ ತಿನ್ನೋದು. ಖಾರ ಇದ್ರು ಎಷ್ಟು ಸ್ವೀಟ್ ಆಗಿದೆ. ನನ್ ಗಂಡ ತಿನ್ಬಿಟ್ಟಿದ್ ಪ್ಲೇಟ್ ಅಲ್ವಾ, ಅದಕ್ಕೆ. ಇದೆಲ್ಲ ನಿನ್ ಕಲ್ಪನೆಯಲ್ಲಿ ಮಾತ್ರ ನಡೆಯಕ್ ಸಾಧ್ಯ, ನಿಜ ಜೀವನದಲ್ಲ. ಕಲ್ಪನೆನೇ ಕನ್ಸಾಗೋದು, ಕನ್ಸೆ ನನ್ಸಾಗೋದು. ಇವತ್ತಲ್ಲ ನಾಳೆ ನಾನು ನನ್ ಗಂಡ ಒಂದೇ ಪ್ಲೇಟಲ್ಲಿ ಊಟ ಮಾಡ್ತೀವಿ, ನೋಡ್ತಾ ಇರಿ. ಅಬ್ಬಾ, ಇಷ್ಟು ಹತ್ರಕ್ಕೆ ಬಂದ್ರೆ ನನ್ನ ಹೃದಯದ ಗತಿ ಏನಾಗಬೇಕು? ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು? ಅಬ್ಬಬ್ಬಬ್ಬಾ ಅಲ್ವಾ? ಒಂದೇ ಒಂದ್ಸಲ ತಿರುಗಿ ನೋಡಿ. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಪ್ಲೀಸ್ ತಿರುಗಿ ನೋಡಿ. ಏನನ್ ಶುರು? ಅಯ್ಯೋ ಅಜ್ಜಿ, ಪ್ಲಾನ್ ಬಗ್ಗೆ ಮರ್ತು ಹೋದ್ರಾ? ಓ ಸರಿ ಸರಿ, ಸಾರಿ, ಶುರು ಮಾಡ್ತೀನಿ. 135 ದಿನ ತಗೋತಾರೆ. ರೆಡಿ? ವಿಶ್ವರಪ್ಪ, ಯಾಕಜ್ಜಿ ಕೂಗ್ತಿದ್ದೀರಾ? ಮೊದ್ಲು ಅವಳನ್ನ ಕೆಲ್ಸದಿಂದ ತೆಗ್ದಾಕೋ. ಅಂತ ಅವಳು ನಮ್ಮನೇಲಿ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ. ಅಯ್ಯಯ್ಯೋ ಪಾಪ ಬೇಡಜ್ಜಿ, ಆ ಮುನಿಯಮ್ಮ ಮಕ್ಕಳು ಮರಿ ಅಂತೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕಾರಣ ಏನು ಅಂತ ಹೇಳಿದ್ರೆ ನಾನು ಇವಾಗ ಮಾತಾಡ್ಬಿಡ್ತೀನಿ. ಏನ್ ಕಾರಣ ಬೇಕೋ? ಏನ್ ಕಾರಣ? ಅವಳು ಮಾತಾಡೋದ್ ಕೇಳಿಸ್ಕೊಂಡಿದೀಯಾ?
ಅಜ್ಜಿ ಬರೀ 20 ರೂಪಾಯಿಗೆ ಯಾಕೆ ಮಾಡಕ್ ಹೇಳಿದ್ರೆ GST ಟ್ಯಾಕ್ಸ್ ಎಲ್ಲ ಸೇರಿಸಿ 20,000 ಯಾಕೆ ಮಾಡ್ತಿದ್ರ? ಕಮಾನ್ ಕಮಾನ್ ಕಮಾನ್. ಅವಳು ಏನ್ ಹೇಳ್ತಾಳೆ ಗೊತ್ತಾ? ಈ ಮನೆಯಲ್ಲಿ ಹೆಂಡತಿ ಕುತ್ಗೆಲಿರೋ ತಾಳಿನ ಕಿತ್ತಾಕಿದ್ದಾರೆ. ಹೆಂಡತಿಗೆ ಈ ಗತಿ ಆದ್ಮೇಲೆ ಕೆಲಸದವಳ ಗತಿ ಇನ್ನೇನಾಗಿರ್ಬೇಡ, ಆ ಮನೆ ಕೆಲ್ಸಕ್ಕೆ ಹೋಗ್ಬೇಡ ಅಂತಾನಂತೆ ಅವಳ ಗಂಡ. ಆಹಾ, ಅದನ್ನ ನನ್ನ ಹತ್ರನೇ ಬಂದ್ ಹೇಳ್ತಾಳೆ. ಎಷ್ಟ್ ಕೊಬ್ಬಿರ್ಬೇಡ ಅವಳಿಗೆ. ಅಲ್ವಾ ಅಜ್ಜಿ? ಛೆ ಅವಳ ಗಂಡ ಮೊದ್ಲೇ ಸರಿ ಇಲ್ಲ. ಹೆಂಡತಿ ದುಡ್ಡಲ್ಲಿ ಜೀವನ ಮಾಡ್ತಾನೆ. ಅವನ್ಗೆ ಗೊತ್ತು ಹೆಂಡತಿಗೆ ಬೆಲೆ ಕೊಡ್ಬೇಕು ಅಂತ. ಎಂತ ಕೆಟ್ಟ ಬುದ್ಧಿ ಅಲ್ವಾ ಅಜ್ಜಿ? ಯಾರಾದ್ರೂ ಹೆಂಡತಿಗೆ ಬೆಲೆ ಕೊಡ್ತಾರಾ? ಐ ಕಾಂಟ್ ಅಕ್ಸೆಪ್ಟ್ ದಿಸ್ ನಾನ್ಸೆನ್ಸ್. ಏನಂತೀರಾ ಅಜ್ಜಿ? ನನ್ ಮಗ ಏನಾದ್ರೂ ಆ ಕೆಲ್ಸ ಶಂಕ್ರಮ ಅಲ್ಲ, ಅವಳು ಹೇಳಿದ ಮಾತನ್ನೇನಾದ್ರೂ ನನ್ ಮಗ ರಾಮ್ ಕೇಳಿಸ್ಕೊಂಡ್ರೆ ಪಾಪ ಅವನೆಷ್ಟು ಅಂದ್ಕೋಬೇಡ. ನಾನು ಇವತ್ತೇ ಹೋಗ ಕೆಲ್ಸದವಳನ್ನು ತೆಗಿತೀನಿ. ಅಯ್ಯೋ ರಾಮ್, ನೀನ್ ಇಲ್ಲೇ ಇದ್ದೇನೋ? ಅಯ್ಯೋ ರಾಮ್, ನೀನ್ ಇಲ್ಲಿದ್ಯಾ ಅಂತ ಗೊತ್ತಿರ್ಲಿಲ್ಲ. ಏನೇನೋ ಮಾತಾಡ್ಬಿಟ್ಟೆ. ನೀನೇನಾದ್ರೂ ಕೇಳಿಸ್ಕೊಂಡ್ಬಿಟ್ಯಾ ಕಂದ? ಇಲ್ಲಮ್ಮ. ಅಕಸ್ಮಾತ್ ಕೇಳಿಸ್ಕೊಂಡಿದ್ರು ಅದನ್ನ ಮನ್ಸಿಗೆ ಹಚ್ಕೋಬೇಡ್ವೋ? ನನಗೆ ನೀನ್ ಮುಖ್ಯ. ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದವ್ರನ್ನ ನಾನು ಕೆಲ್ಸದಿಂದಾನೇ ತೆಗೆದಾಕ್ಬಿಡ್ತೀನಿ. ಯಾರನ್ನು ಕೆಲಸದಿಂದ ತೆಗೆಯೋ ಅವಶ್ಯಕತೆ ಇಲ್ಲಮ್ಮ. ಆಗಾಗ ಮನೆಗೆ ಬಂದವರು ಈ ಪ್ರಶ್ನೆನ ಕೇಳಬೇಕು. ಎದ್ರು ಬಿದ್ರು ಇಲ್ಲೇ ಬರೋರು ಈ ಪ್ರಶ್ನೆನ ಕೇಳಬಾರ್ದು. ಸರಿ, ಏನ್ ಬಂದಿದ್ದು? ಅದು AJ ಸರ್ ಹತ್ರ ಕೆಲವು ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕ್ಸ್ಕೋಬೇಕಾಗಿತ್ತು, ಅದಕ್ಕೆ ಬಂದೆ. ಇದರ AJ ಸರ್? ಅವರೇನೋ ಇದ್ದಾರೆ, ಆದ್ರೆ ನಂಗೊಂದು ಡೌಟು. ಕೇಳಿಮ್ಮ. ನೀವೀಗ ಈ ಮನೆ ಸಂಬಂಧಿಯಾಗಿ ಬಂದಿದ್ದೀರೋ ಅಥವಾ ನಮ್ಮ ಕಂಪ್ನಿ ಎಂಪ್ಲಾಯ್ ಆಗಿ ಬಂದಿದ್ದೀರೋ? ನನಗೂ ಈ ಮನೆಗೂ ಸಂಬಂಧ ಇರೋದಂತೂ ಸತ್ಯ ಅಲ್ಲೇನಮ್ಮ, ಅದನ್ನಂತೂ ತೆಗಿಯಕ್ಕಾಗಲ್ಲ. ಸದ್ಯಕ್ಕೆ ಬ್ಯಾಂಕ್ ಕೆಲಸಕ್ಕೋಸ್ಕರ ಬಂದಿದ್ದೀನಿ. ಪಾಪ, ಏನೇ ಹೇಳಿ ಚಂದ್ರಶೇಖರ್ ಅವರೇ, ಸಂಬಂಧ ಅಂತ ಅಂದಮೇಲೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಯಾವತ್ತಿದ್ರೂ ಡೇಂಜರೇ. ಇಲ್ಲಮ್ಮ, ನನಗೆ AJ ಸರ್ ಅಂತ ಅವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಹೆಮ್ಮೆ ಇದೆ. ಅಂತ ಸೌಭಾಗ್ಯ ತುಂಬಾ ಜನಕ್ಕೆ ಸಿಗಲ್ಲ, ಕೆಲವು ಜನಕ್ಕೆ ಮಾತ್ರ ಸಿಗುತ್ತೆ. ಅಂಥವರಲ್ಲಿ ನಾನು ಒಬ್ಬ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಬಕೆಟ್ ಹಿಡ್ಕೊಂಡು ಬಂದ್ಬಿಡ್ತಾರೆ ಈ ಮಿಡಲ್ ಕ್ಲಾಸ್ ಜನ. ಅವ್ರ ಒಳಗಿದ್ದಾರೆ, ಓಕೆ. ಥ್ಯಾಂಕ್ಸ್ ಮಾ. ಮೊದಲು ಈ ವಿಷಯನ ದುರ್ಗಕ್ಕಂಗೆ ಹೇಳಬೇಕು, ಅವರೇ ಏನಾದರೂ ವ್ಯವಸ್ಥೆ ಮಾಡ್ತಾರೆ. ರೇವತಿ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ. ಎಲ್ಲಿದ್ಯಪ್ಪ? ಅದು ಒಂದು ಸಣ್ಣ ಕೆಲಸ ಇತ್ತಮ್ಮ, ಅದಕ್ಕೆ ಬಾಸ್ ಮನೆಗೆ ಬಂದಿದ್ದೀನಿ. ಅಮ್ಮನು ಕೇಳ್ತಿದ್ದಾರೆ, ಹೇಳು. ಅಮ್ಮ ಕೇಳ್ತಿದ್ದಾಳ? ನಿನ್ ಮನೆಯಲ್ಲ ಇದೆಯೇನಮ್ಮ? ಹ್ಞೂ ಅಪ್ಪ. ನೋಡು, ಅಮ್ಮನ ಹತ್ರ ಇದ್ರೆ ಒಂದು ಸ್ವಲ್ಪ ದೂರ ಬಂದ್ಬಿಡು, ಹೇಳ್ತೀನಿ. ಹಲೋ ಹಲೋ ಅಪ್ಪ, ಹಲೋ. ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅನ್ಸುತ್ತೆ, ಇರು ಒಂದ್ ಸ್ವಲ್ಪ ದೂರ ಬಂದು ಮಾತಾಡ್ತೀನಿ. ಹೇಳಪ್ಪ. ಅದು ನನಗೆ ನಿಜವಾಗ್ಲೂ ಗೊಂದಲ ಆಗಿತ್ತಮ್ಮ, ನಿಮ್ಮ ಅಕ್ಕ ಇಲ್ಲಿ ಖುಷಿಯಾಗಿದ್ದಾಳೋ ಇಲ್ವೋ ಅಂತ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಅಕ್ಕ ಇನ್ನೂ ಸಿಕ್ಕಿಲ್ಲ, ನೋಡ್ಬಿಟ್ಟು ಮಾತಾಡ್ಕೊಂಡು ಬೇಗ ಬರ್ತೀನಮ್ಮ. ಹೌದಾ, ಸರಿ. ನಾನು ಅಮ್ಮನ ಹತ್ರ ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿರ್ತೀನಿ. ಬೇಗ ಬಂದ್ಬಿಡು.
ಅದು ಅದು ಲಿಪ್ಪು ಕೋರ್ಟು ಅದು ಅಯ್ಯಯ್ಯೋ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಾನೇ ಮುತ್ತು ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರಲ್ವಾ? ನಿಜವಾಗ್ಲೂ ಕೊಟ್ಟಿದ್ರೆ ಅದೊಂದು ಅರ್ಥ, ಆದ್ರೆ ಹೀಗಾಗೋದ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಲಿ? ಅಜ್ಜಿ, ನಾನು ಈ ಮನೆ ಯಜಮಾನಿ ಅಂತ ನನ್ ಗಂಡ ಹೇಳಿದ್ದಾರೆ. ಅದನ್ನ ನೀವು ಒಪ್ಕೊಂಡಿದ್ದೀರಾ ಅಲ್ವಾ? ಹೀಗಿರುವಾಗ ನಾನು ಈ ಮನೆ ಸೊಸೆ ಆಗಿ ನನ್ ಸೊಸೆಗೆ ಸ್ಥಾನ ಕೊಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಅಜ್ಜಿ, ಈ ಮನೆಯಲ್ಲಿ ನನ್ನ ಸ್ಥಾನನ ಯಾರು ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಜವಾಬ್ದಾರಿಯಲ್ಲಿ, ಬುದ್ಧಿಯಲ್ಲಿ ಈ ಮನೆ ಮೇಲಿರೋ ಕಾಳಜಿ ನೋಡಿನೇ ನಾನು ದುರ್ಗಾ ಅವ್ರಿಗೆ ಆ ಸ್ಥಾನ ಕೊಟ್ಟೆ. ಈಗ ಹೇಳಿ, ನನ್ನ ಡಿಸಿಷನ್ ಅಲ್ಲಿ ಏನಾದ್ರೂ ತಪ್ಪಿದ್ಯಾ? ಇಲ್ಲ ಕಣೆ, ನಿಂದು ಯಾವಾಗ್ಲೂ ನನ್ನ ಮಗನ್ ಥರನೇ ಕೊಡೋ ಕೈ. ಇನ್ನೊಬ್ರಿಗೂ ಬೆಲೆ ಕೊಡ್ಬೇಕು ಅಂತ ನಿನಗ್ ಮನಸ್ಸಿದೆಯಲ್ಲ, ನನಗಷ್ಟು ಸಾಕಮ್ಮ. ಹಾಗಿದ್ರೆ ನೀವು ಆರಾಮಾಗಿರಿ, ಜಾಸ್ತಿ ಯೋಚನೆ ಮಾಡ್ಬಿಡಿ, ಆಯ್ತಾ? ಅಜ್ಜಿ, ನೋಡಿದ್ಯೇನೋ ನನ್ನ ಸೊಸೆ ಮಾತು ಕೇಳಿಸ್ಕೊಂಡ್ಯಾ? ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾಳು ನೋಡು. ಅದೆಲ್ಲ ಓಕೆ ಅಜ್ಜಿ, ಆದ್ರೆ ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ. ಈಗ ಲೀಲಾ ಮೇಡಮ್ ಈ ಮನೇಲಿ ಏನ್ ಮಾಡಿದ್ರು ನಡೆಯುತ್ತೆ, ಯಾಕಂದ್ರೆ ನೀವು ಅವ್ರ ಜೊತೆ ಇದ್ದೀರಾ. ಅನ್ನೋ ಕಾರಣಕ್ಕೆ ಮಾತ್ರ ಲೀಲಾ ಮೇಡಮ್ಗೆ ಬೆಲೆ ಸಿಗ್ತಾ ಇದೆ. ಆದ್ರೆ ಮುಂದೆ ನೀವಿಲ್ದಿದ್ದಾಗ ಲೀಲಾ ಮೇಡಮ್ಗೆ ಇದೇ ಬೆಲೆ ಸಿಗುತ್ತಾ? ಅವ್ರು ಈ ಮನೇಲಿ ಏನ್ ಮಾಡಿದ್ರು ನಡೆಯುತ್ತಾ? ಸ್ವಲ್ಪ ಯೋಚನೆ ಮಾಡಿ ಅಜ್ಜಿ. ನಾನು ಬರೆದು ಕೊಡ್ತೀನಿ ಅಜ್ಜಿ. ನೀವಿಲ್ದೆ ಹೋದ್ರೆ ಈ ಮನೇಲಿ ಲೀಲಾ ಮೇಡಮ್ನ ಕಸಕ್ಕಿಂತ ಕಡೆಯಾಗಿ ನೋಡ್ಕೋತಾರೆ. ಈ ಮನೆ ಜನ ನಿಮ್ಮ ಮರ್ಯಾದೆ ಕೊಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತ್ರ ನಿಮ್ಮ ಜೊತೆ ಲೀಲಾ ಮೇಡಮ್ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದರೆ ಮುಂದೊಂದು ದಿನ ಇದ್ಯಾವುದು ಇರಲ್ಲ ಅಜ್ಜಿ. ನಾನು ತುಂಬ ಮುಂದುವರೆದು ಈ ಮಾತಾಡಿರ್ಬೋದು. ನಾನು ಮಾತಾಡಿರೋದ್ರಲ್ಲಿ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ನಾನು ಕ್ಷಮಿಸಿ. ನೀ ಹೇಳಿದ್ದೆಲ್ಲ ಸರಿಯಾಗೇ ಇದೆ, ಅದ್ರೊಳಗೆ ಬೇಜಾರು ಮಾಡ್ಕೊಳ್ಳೋದೇನಿದೆ ಹೇಳು? ಅಲ್ಲ ರೀ, ನೀವ್ ಯಾಕೆ ಕೋಪ ಮಾಡ್ಕೊಂಡ್ ಬಂದ್ರಿ? ನಾನು ದುರ್ಗಾ ಹೆಸರು ತಗೊಂಡಿದ್ದಕ್ಕೆ ನೀವ್ ಅಪ್ರಿಶಿಯೇಟ್ ಮಾಡ್ತೀರಾ ಅನ್ಕೊಂಡ್ರೆ ನೀವ್ ನೋಡಿದ್ರೆ ಕೋಪ ಮಾಡ್ಕೊಂಡ್ ಬಂದೇ ಬಿಟ್ರಲ್ಲ. ಮನ್ಸ್ ಕೊಟ್ಟು ಲವ್ ಮಾಡ್ತಿಲ್ಲ, ಆದ್ರೆ ಮುಂದೊಂದ್ ದಿನ ಅದಾಗುತ್ತೆ ಅಂತ ನಾನ್ ಸುಮ್ನಿದ್ರೆ ನಂಗ್ ಮುಖಕ್ ಕೊಟ್ಟು ನೀವ್ ಮಾತಾಡ್ತಿಲ್ಲ. ನಾನ್ ನಿಮಗ್ ಒಂದ್ ಮಾತು ಹೇಳ್ತೀನಿ, ನೀವ್ ನೀಟಾಗಿ ಕೇಳಿಸ್ಕೊಳ್ಳಿ. ಪುರೋಹಿತ್ರು ನಿಮ್ಮನ್ ಕೇಳಿದಾಗ ನೀವು ದುರ್ಗಾ ಅವ್ರ ಹೆಸರು ತಾನೇ ಹೇಳ್ತಾ ಇದ್ದಿದ್ದು, ಹೌದು ತಾನೆ? ಹೌದು. ಅದಕ್ಕೆ ನಾನು ದುರ್ಗಾ ಅವ್ರ ಹೆಸರು ಹೇಳ್ಬಿಟ್ಟೆ. ನೋಡಿ, ನಿಮ್ ಮನ್ಸಲ್ಲಿರೋದೆ ನನ್ ಮನ್ಸಲ್ಲೂ ಇರೋದು. ಅದಕ್ಕೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಇನ್ ಸ್ವಲ್ಪ ಪ್ರೀತಿಯಿಂದ ಕರ್ದ್ ಬಿಡಿ, ನಾನು ಹಾಗೆ ಮಲ್ತಾಗ್ಬಿಡ್ತೀನಿ. ನೋಡು, ನನ್ನ ಜೊತೆ ಯಾರು ಈ ತರ ಎಲ್ಲ ನಡ್ಕೊಂಡಿಲ್ಲ. ಹೆಂಡತಿ ಗಂಡನ ಹತ್ರ ನಡ್ಕೊಳ್ಳೋ ಹಾಗೆ ಬೇರೆಯವ್ರು ನಡ್ಕೊಳಕ್ಕಾಗತ್ತಾ? ತುಂಬಾ ಇರಿಟೇಟ್ ಮಾಡ್ತಿದ್ಯಾ ನೀನು ನನಗೆ. ಇದು ಇರಿಟೇಷನ್ ಅಲ್ಲ, ಹಾರ್ಟ್ಗೆ ಇನ್ವಿಟೇಷನ್. ಅದನ್ನ ರಿಜೆಕ್ಟ್ ಮಾಡಾಗಿದೆ. ಆದ್ರೆ ನಿಮ್ಮನ್ನ ನನ್ನ ಹಾರ್ಟಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಲ್ಲ. ಸುಮ್ಮನೆ ಹೋಗ್ಬಿಡೀಗ. ಅಯ್ಯೋಯ್ಯೋ, 2 ದಿನ ಆಯ್ತು ಹೋಗಕ್ಕೆ, ನಾನೇನ್ ಜ್ವರನ? ನೀವು ನನ್ ವರ, ನಾನು ನಿಮ್ ವಧು. ಬೇಡ. ಏನು ಕೋಪ ಮಾಡ್ಕೊಂಡು ಅಮ್ಮನ್ ಕರೀತೀರ ಅಷ್ಟೇ ತಾನೇ? ಅವತ್ತಿಂದಾನು ಅದೇ ಮಾಡ್ತಿರೋದು. ಬೇರೆ ಏನಾದ್ರೂ ಟ್ರೈ ಮಾಡಿಪಾ. ಏನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಲವ್ ಆಗುತ್ತಾ? ಹಾ, ಗೊತ್ತಾಯ್ತು.
ನನ್ನ ಕಣ್ಣಲ್ಲಿ ಪ್ರೀತಿ ಸುಳಿ ಇದೆ, ಅದ್ರೊಳಗೆ ಸಿಕ್ಕಾಕೊಂಡು 7 ಜನ್ಮಕ್ಕೂ ಇವಳ ಜೊತೆನೇ ಇರ್ಬೇಕಪ್ಪ ಅಂತ ಭಯ ಆಗ್ತಿದ್ಯಾ? ಹೆದರ್ಕೋಬೇಡಿ. ನನ್ನ ಎದೆ ಒಳಗೆ ನಿಮ್ಮನ್ನ ಬಚ್ಚಿಡ್ಕೊಂಡು ಜೋಪಾನ್ವಾಗಿ ಕಾಪಾಡ್ಕೋತೀನಿ, ಓಕೆನಾ? ಆಯ್ತಾಯ್ತು, ನಿಮ್ಮನ್ನ ಜಾಸ್ತಿ ನಾನು ಗೋಳು ಹೇಳ್ಕೊಳ್ಳಲ್ಲ. ಎಷ್ಟೇ ಆದ್ರೂ ನೀವು ನನ್ನ ಹುಡುಗ ಅಲ್ವಾ? ನೀವಂದ್ರೆ ನಂಗೆ ಜಾಸ್ತಿ ಕೇರು. ಹೋಗಿ ಲೀಲಾ, ಎಲ್ಲರ ಮುಂದೆ ದೇವರ ಸಾಕ್ಷಿಯಾಗಿ ನಾನಿದನ್ನ ಅರ್ಶಿನ ಕುಂಕುಮಕ್ಕೆ ಅಂತ ನಿನಗೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀನಿದನ್ನ ಬೇಡ ಅನ್ಬಾರ್ದು. ನೀನಿದನ್ನ ಬಯಸೋದಿಲ್ಲ, ನಿನಗೆ ತಗೊಳಕ್ಕೆ ಮನ್ಸಿಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಡ್ತಾ ಇದ್ದೀನಿ. ನನಗೇನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇ ಎಲ್ಲ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿದ್ದೀರಾ. ಮೇಡಮ್, ನೀವು ಬಾಯಿ ಮುಚ್ಚೋದಲ್ಲ, ನಿಮ್ಮ ಬಗ್ಗೆ ಆಡ್ಕೊಳ್ಳೋರು ಬಾಯಿ ಮುಚ್ಚಿಸ್ಬೇಕು ಅಂತ. ನೋಡಮ್ಮ ಲೀಲಾ, ಈ ಮನೇಲಿ ನಿನ್ನ ಅಸ್ತಿತ್ವನ ಪ್ರಶ್ನೆ ಮಾಡೋರ್ಗೆಲ್ಲ ಇದೆ ನನ್ನ ಉತ್ತರ. ನೀನು ಈ ಮನೆಗೆ ಮಾತ್ರ ಯಜಮಾನಿ ಅಲ್ಲ, ನಮ್ಮ ಕಂಪ್ನಿಗೂ ಯಜಮಾನಿ. ಇದುವರೆಗೂ ನನಗೆ ಏನು ಅಧಿಕಾರ ಇತ್ತೋ ಅದನ್ನೆಲ್ಲ ನಾನು ನಿನಗೆ ಧಾರೆ ಎರೆದಿದ್ದೀನಿ. ಅದನ್ನ ಸಮರ್ಪಕವಾಗಿ ಬಳಸ್ಕೊ. ಲೀಲಾ, ಇದನ್ನ ನೀನಾಗೆ ಯಾರಿಗಾದ್ರೂ ಬಿಟ್ಕೊಡೋವರೆಗೂ ಇದನ್ನ ನಿನ್ನಿಂದ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಇದು ಎಲ್ಲರ ನೆನಪಲ್ಲೂ ಉಳಿಯುತ್ತೆ. ಬಾಸ್ ಮುಖದಲ್ಲಿ ಒಂದು ಸಣ್ಣ ಚೇಂಜಸ್ಸು ಕಾಣಿಸ್ತಿಲ್ಲ. ಮೋಸ್ಟ್ಲಿ ಅವರಿಗೆ ಅಜ್ಜಿ ನಿರ್ಧಾರ ಲೈಕ್ ಆಗಿದೆ ಅನ್ಸುತ್ತೆ, ಅಥವಾ ಆಗಿಲ್ಲ ಅನ್ಸುತ್ತೆ. ಅಯ್ಯಯ್ಯೋ, ಫುಲ್ಲು ಕನ್ಫ್ಯೂಷನ್ ಆಗ್ತಿದೆ. ಏನು ಅನ್ಸಿದೆ ಅಂತ ಬಾಸ್ ಹೇಳಬೇಕು. ಬಟ್ ಒಂದಂತೂ ಸತ್ಯ, ನಾಳೆಯಿಂದ ಲೀಲಾ ಮೇಡಮ್ ದೊಡ್ಡ ಬಿಸ್ನೆಸ್ ವುಮೆನ್ ಆಗಿ ಬೆಳೀತಾರೆ. ಅದಂತೂ ಸತ್ಯ ಸತ್ಯ ಸತ್ಯ. ಅದನ್ನು ನೋಡೋಕ್ಕೆ ನನ್ನ ಕಣ್ಗಳು ಕಾಯ್ತಾ ಇದೆ. ರಾಮ್, ಏನ ಮಾತಾಡ್ಬೇಕಮ್ಮ? ಹೌದು ರಾಮ್, ನಾನು ನಿನ್ನ ನೇರವಾಗೇ ಕೇಳ್ತೀನಿ, ನೀನು ನೇರವಾಗೇ ಉತ್ತರ ಕೊಡು. ರಾಮ್, ನಾ ಲೀಲಾ ವಿಷಯದಲ್ಲಿ ತಗೊಂಡಿದ್ದ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಯ್ತಾ? ಅಥವಾ ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ ಮುಂಚೆ ನನ್ನನ್ನು ಒಂದು ಮಾತು ಕೇಳಬಾರ್ದಿತ್ತು ಅಂತ ಏನಾದರೂ ಅನ್ನಿಸ್ತೇನೋ ನಿಂಗೆ? ಅಮ್ಮ, ನೀನೇನೇ ನಿರ್ಧಾರ ತಗೊಂಡು ನನಗೆ ಖುಷಿನೇ. ನೀನು ಎಲ್ಲರ ಹಾಗೆ ಸುಮ್ಮನೆ ನಿರ್ಧಾರ ತಗೊಳಲ್ಲ, ನೀ ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರ್ತೀಯ. ಮೋರೋವರ್, ಈ ನಿರ್ಧಾರ ನೀನು ಖುಷಿಯಾಗಿ ತಗೊಂಡಿದ್ಯಾ. ಸೊ ನಿನ್ನ ಖುಷಿನೇ ನನ್ನ ಖುಷಿ. ನಿಜ ಹೇಳ್ತಿದೀಯೇನೋ ರಾಮ್? ಬಾಯ್ ತುಂಬ ನೀನು ನನ್ನ ರಾಮ್ ಅಂತ ಕರಿತೀಯ. ರಾಮ ಯಾವತ್ತರ ಅಮ್ಮನಿಗೆ ಸುಳ್ಳು ಹೇಳ್ತಾನ? ಸಾಧ್ಯನೇ ಇಲ್ಲ. ಇಷ್ಟೇ ಅಲ್ಲ, ನನ್ನ ಇಡೀ ಆಸ್ತಿ ಹೋದ್ರೂ ನನಗೆ ಬೇಜಾರಿಲ್ಲ. ಬಿಕಾಸ್ ದೀಸ್ ಆರ್ ಆಲ್ ವೆರಿ ಮೆಟೀರಿಯಲಿಸ್ಟಿಕ್ ಅಮ್ಮ. ನನ್ನ ನಿಜವಾದ ಆಸ್ತಿ ಅಂದರೆ ನೀನು.
ನೀಲಾಗೆ ಶೇರ್ ಕೊಟ್ಟಿದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಾ ಹುಡುಗಲ್ಲ, ನೀನು ಬೀದಿಲಿ ಹೋಗೋರು ಯಾರನ್ನು ಕರೆದು ಕೊಟ್ಟಿದ್ರು ನನಗೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕೋ ಹಾಗಂತೀಯ? ಲೀಲಾ ಬೀದಿಲಿ ಹೋಗೋ ಹೆಣ್ಣಲ್ಲ, ಈ ಮನೆ ಬೆಳಕು. ಹಾಂ, ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊತೀನಿ. ಹೋಗೋ ಹೋಗು, ಎಷ್ಟೆಲ್ಲ ಹಠ ಮಾಡ್ತೀಯ ಅಲ್ವಾ? ನಾನೊಬ್ಬ ಅತ್ತೆ ಆಗಿ ಸೊಸೆಗೆ ಏನೇನೆಲ್ಲ ಕೊಡಬೇಕೋ ಅದನ್ನು ಕೊಟ್ಟು ನನ್ನ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇನ್ನೇನಿದ್ರು ಆ ಭಗವಂತನಿಗೆ ಬಿಟ್ಟಿದ್ದು. ಲೀಲಾ ಜೀವನಕ್ಕೆ ಅವನು ಒಂದು ಅರ್ಥ ಕೊಟ್ಟೆ ಕೊಡ್ತಾನೆ, ಕೊಡಲೇಬೇಕು. ಅವಳು ತಾಳಿ ಕಿತ್ತಿದ್ ನಿನ್ನ ಕೈಯಿಂದಾನೆ ಮತ್ತೆ ಅವಳಿಗೆ ತಾಳಿ ಕಟ್ಟಿಸ್ತಾನೆ. ಅದು ನಿನ್ನ ಶ್ರೀರಕ್ಷೆ, ಅದೇ ನಿನಗೆ ಆಯುಧ, ಅದೇ ನಿನಗೆ ರಕ್ಷಾ ಕವಚ. ಮುಂದೊಂದಿನ ನಿನ್ನ ಕದರ್ ಹೇಗೆ ಬದಲಾಗುತ್ತೆ ನೋಡ್ತಿರೋ. ಸುಮ್ಮನೆ ಬೇಡ ಅನ್ಬಾರ್ದಪ್ಪ. ಹಾಗೆಲ್ಲ ಯಾವುದೇ ವಸ್ತುನೂ ಸುಮ್ಮನೆ ಹುಡುಕೊಂಡು ಯಾರ ಹತ್ರನೂ ಬರೋದಿಲ್ಲ. ಹಾಗೆ ಬಂದಿದೆ ಅಂತಂದ್ರೆ ಅದ್ರ ಹಿಂದೆ ಆ ಭಗವಂತನ ಪ್ರೇರಣೆ ಇದೆ ಅಂತಾನೆ ಅರ್ಥ ಮಾಡ್ಕೊಳೆ. ಜಾಣೆ ಅಲ್ವಾ ನೀನು? ಹೋಗಿ ಅಜ್ಜಿ, ನಾನು ಒಳ್ಳೆ ಚೈಲ್ಡ್ ಚಪಾತಿ ತರ ಓಡಾಡ್ಕೊಂಡಿದ್ದೀನಿ. ನನಗೆ ನೀವು ಹೋಗಿ ಹೋಗಿ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ರೆ? ಅಯ್ಯೋ ದಡ್ಡಿ, ಹಾಗೆಲ್ಲಾನು ಬಿಡಿಸಿ ಬಿಡಿಸಿ ಹೇಳಕ್ ಆಗೋದಿಲ್ಲ. ನೋಡು, ಇದೊಂದು ನಿನ್ನ ಹತ್ರ ಇದ್ರೆ ನಿನ್ನನ್ನು ಮುಟ್ಟಕ್ಕೋ ಹೆದರ್ತಾರೆ ಗೊತ್ತಾ? ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಎಷ್ಟು ಜನ ಕಾಯ್ತಿದ್ದಾರೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಇದೆಲ್ಲ. ನೀನು ನನ್ನ ಉತ್ತರಾಧಿಕಾರಿ. ನನ್ನ ಕಾಲ ಮುಗಿದ ಮೇಲೂ ನೀನು ಈ ಮನೆ ನಡೆಸ್ಕೊಂಡು ಹೋಗ್ಬೇಕು. ನೀನು ಈ ಮನೇಲೆ ಶಾಶ್ವತವಾಗಿ ಉಳ್ಕೋಬೇಕು. ನಾನು ಸತ್ರು ನಿನಗೆ ಯಾವ ತೊಂದರೆನೂ ಆಗ್ಬಾರ್ದು ಕಣೆ. ಅಜ್ಜಿ ಬಿಡ್ತು ಅನ್ನಿ, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ನಾನೇನು ಅಮೃತ ಕುಡಿದು ಬಂದಿದ್ದೀನೇನೆ ಚಿರಂಜೀವಿಯಾಗಿ ಇಲ್ಲೇ ಉಳ್ಕೊಂಡಿರಕ್ಕೆ? ಮೇಡಮ್, ನೀವೀಗ ಈ ಕಂಪನಿ ಮೇಜರ್ ಶೇರ್ ಹೋಲ್ಡ್ರು. ಇಂಥ ಪೋಸ್ಟಲ್ಲಿ ಇರ್ಬೇಕಾದ್ರೆ ನೀವು ತುಂಬಾ ಸೀರಿಯಸ್ ಆಗಿರ್ಬೇಕು. ನೀವು ನೋಡಿದ್ರೆ ಒಳ್ಳೆ ಮಕ್ಕಳ ತರ ಆಡ್ತಿದ್ರಲ್ಲ. ಅಯ್ಯೋ ಬಿಡೋ, ನನ್ನ ಸೊಸೆ ಗುಣನೇ ಅದು. ದೊಡ್ಡ ಸ್ಥಾನದಲ್ಲಿದ್ರು ಮಗು ಆಗಿರ್ಬೇಕು. ಅಜ್ಜಿಯಂದ್ರು ಎಲ್ಲೆಡಕ್ಕೆ ಕುತ್ಕೊಂಡು ಮಕ್ಕಳು ಮೊಮ್ಮಕ್ಕಳಿಗೆ ಬೈತಾ ಇರಬೇಕು. ನೀವು ನೋಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ನೀವು ಮಕ್ಕಳ ತರ ಆಡ್ತಿದ್ದೀರಲ್ಲ ಅಜ್ಜಿ. ನನ್ ಜೊತೆ ಯಾರು ಸೇರ್ತಾರೋ ಅವರು ನನ್ನ ತರನೇ ಚೇಂಜ್ ಆಗ್ಬಿಡ್ತಾರೆ. ಅಯ್ಯೋ ಮೇಡಮ್, ನಾನು ಆಫೀಸಲ್ಲಿ ಎಲ್ಲ ರೆಡಿ ಮಾಡಿಸಿಟ್ಟಿದ್ದೀನಿ. ಲೀಲು ಮೇಡಮ್ ಎಂಟ್ರಿಗೆ ಎಲ್ಲರೂ ಕಾಯ್ತಿದ್ದಾರೆ ಅಜ್ಜಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ನಿಮ್ ಸೊಸೆನ ಕಳಿಸ್ಕೊಡಿ. ಇರೋ, ರಾಮ್ ಜೊತೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಬಿಡ್ತೀನಿ. ಅಜ್ಜಿ ಬೇಡ ಅಜ್ಜಿ, ಏಜೆ ನನ್ನ ಮನ್ಸಾರೆ ಒಪ್ಕೊಳ್ಳೋವರೆಗೂ ನಾನು ಅವ್ರ ಜೊತೆ ಕಾರಲ್ಲಿ ಹೋಗಲ್ಲ. ನಾನು ಆಟೋದಲ್ಲೇ ಹೋಗ್ತೀನಿ. ಮೇಡಮ್, ಯಾವುದೋ ಪಿಕ್ಚರಲ್ಲಿ CM ಆಟೋದಲ್ಲಿ ಹೋಗೋದನ್ನು ನೋಡಿದೆ. ಅದು ಬಿಟ್ರೆ ನೆಕ್ಸ್ಟ್ ನೀವೇ ಮೇಡಮ್. ಚಿಂತೆ ಮಾಡಬೇಡಮ್ಮ, ಮೇಲೆ ಒಬ್ಬ ಇದ್ದಾನೆ. ಚಿಟ್ಕೆ ಹೊಡೆಯೋದ್ರೊಳಗೆ ಎಲ್ಲ ಉಲ್ಟಾ ಮಾಡಿಬಿಡ್ತಾನೆ, ನೋಡ್ತಿರೋ. ಎಲ್ಲ ಒಳ್ಳೇದಾಗುತ್ತೆ. ನೀನು ಮೊದಲು ಹೊರಡು, ಮೊದಲನೇ ದಿನನೇ ಲೇಟ್ ಆಗಬಾರ್ದು. ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ಆಯ್ತಮ್ಮ, ಭಗವಂತ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ. ನಿಂಗೆ ಯಾವ ತೊಂದರೆನೂ ಆಗಲ್ಲ.